रामचंद्र प्रभु के श्री सीता समेत श्री रामचंद्र प्रभु के आंजनेय वरद गोविंद आंजनेय वरद गोविंद आंजनेय वरद गोविंद. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತಿರುವ ಬಾಲರಾಮ ಮಂದಿರದ ಸಂತಸವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತಿಮ್ಮಶೆಟ್ಟಪ್ಪ ಲೇಔಟ್ನ ಹನುಮ ಮಂದಿರದ ಆವರಣದಲ್ಲಿ ನೆಲಮಂಗಲ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರದೀಪ್ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ನೇತೃತ್ವದಲ್ಲಿ ರಾಮನ ವಿಗ್ರಹವನ್ನು ಅಲಂಕರಿಸಿ ಪೂಜೆ ಸಲ್ಲಿಸುವುದರ ಮೂಲಕ ಸಂಭ್ರಮಿಸಲಾಯಿತು. ಕಾರ್ಯಕ್ರಮದ ವಿಶೇಷವೇನೆಂದರೆ ಪೂಜೆಯಲ್ಲಿ ಭಾಗವಹಿಸಲು ಬರುವ ಭಕ್ತಾದಿಗಳಿಗೆ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಬಾಲರಾಮ ಪ್ರತಿಷ್ಠಾಪನೆಯ ನೇರ ಪ್ರದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿತ್ತು. ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಪೂಜೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ನಂತರ ಮಾಧ್ಯಮಕ್ಕೆ ಸಂತಸ ವ್ಯಕ್ತಪಡಿಸಿದ ನಗರದ ಗಣ್ಯರು ಮಾತನಾಡಿ ಬಾಲರಾಮನ ಪ್ರತಿಷ್ಠಾಪನೆ ಕುರಿತು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಈ ಒಂದು ಸಮಯದಲ್ಲಿ ನಮ್ಮ ತಿಮ್ಮಶೆಟ್ಟಪ್ಪ ಲೇಔಟಿನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ವತಿಯಿಂದ ಹಾಗೂ ಇಲ್ಲೆಲ್ಲ ಆಗಮಿಸಿರುವಂಥ ಎಲ್ಲ ನಾಗರಿಕರ ವತಿಯಿಂದ ಈ ದಿವಸ ಏನು ನಮ್ಮ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಅದರ ಅಂಗವಾಗಿ ಇಲ್ಲೂ ಸಹ ನಾವು ಏನು ಉತ್ಸವ ಮೂರ್ತಿ ರಾಮ ಲಕ್ಷ್ಮಣ ಸೀತೆ ಹನುಮ ಒಂದು ಉತ್ಸವ ಮೂರ್ತಿ ಇದೆ, ಅದರ ಪೂಜೆ ಮಾಡುವ ಮುಖಾಂತರ ಈ ಭಾಗದ ಎಲ್ಲ ಜನಗಳಿಗೆ ಆ ಭಗವಂತನ ಆಶೀರ್ವಾದ ತಲುಪಲಿ ಅಂತ, ಮತ್ತು ಇಲ್ಲಿ ನಾವು ಈ ಒಂದು ಅಯೋಧ್ಯೆ ಕಾರ್ಯಕ್ರಮವನ್ನು ನೇರ ಪ್ರಸಾರವನ್ನು ಸಹ ಹಮ್ಮಿಕೊಂಡಿದೆ. ಈ ಭಾಗದ ಎಲ್ಲ ನಾಗರಿಕರು ಹಾಗೂ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಈಗ 1 ಗಂಟೆ 15 ನಿಮಿಷಕ್ಕೆ ಮಧ್ಯಾಹ್ನ 1 ಗಂಟೆ 15 ನಿಮಿಷಕ್ಕೆ ಇಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ. ತದನಂತರ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗನೂ ಸಹ ಇದೆ. ಇದಕ್ಕೆ ಎಲ್ಲ ರೀತಿಯಿಂದ ಸಹಕಾರ ನೀಡಿದ ಈ ಸಮಸ್ತ ನಾಗರಿಕರಿಗೆ ತುಂಬ ಹೃದಯದ ಧನ್ಯವಾದಗಳು. ದೇಶನೇ ಒಂದು ಹೆಮ್ಮೆ ಪಡ್ತಾ ಐತೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು, ಆಮೇಲೆ ದೇಶ ಜನತೆ ಎಲ್ಲ ದೇವಸ್ಥಾನದಲ್ಲೂ ಈ ದಿನ ಪೂಜೆ ಹಮ್ಮಿಕೊಂಡವ್ರೆ. ಅದರಿಂದ ಸಂತೋಷದ ವಿಚಾರ. ಈ ಸತಿನೂ ಆಂಜನೇಯ ದೇವಸ್ಥಾನದವ ಪೂಜೆ ಇದು ಮಾಡ್ಕೊಂಡವ್ರೆ. ಟೌನ್ ಲಿಮಿಟಾಗೆ ಪೂಜೆ ಇದರಿಂದ ನಮಗೂ ಖುಷಿ ಆಗ್ತದೆ. ನಾವು ಭಾಗವಹಿಸಿರೋದಕ್ಕೆ ನಮಗೂ ಖುಷಿ ಇದೆ. ಇವತ್ತು ಈ ನೆಲಮಂಗಲದ ಆಂಜನೇಯ ದೇವಸ್ಥಾನದಲ್ಲಿ ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಲತಾ ಹೇಮಂತ್ ಕುಮಾರ್ ಅವರು ಮತ್ತು ವಾರ್ಡಿನ ಜನ ಭಾಳ ವಿಜೃಂಭಣೆಯಿಂದ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ವಿಚಾರವಾಗಿ ಪೂಜೆ ಆಯೋಜನೆ ಮಾಡಿದ್ವಿ. ಬನ್ನಿ ಅಂತ ನಮ್ಮನ್ನೆಲ್ಲ ಕರೆದಿದ್ದಾರೆ, ಬಂದಿದ್ದೀವಿ. ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ, ನೋಡಿ ಸಂತೋಷ ಆಗ್ತಾಯಿದೆ. ಅದಕ್ಕಿಂತ ಮಿಗಿಲಾಗಿ ಇಲ್ಲಿ ಆಂಜನೇಯನ ದೇವಸ್ಥಾನ ನಾವು ಪ್ರತಿ ವರ್ಷ ಇಲ್ಲಿ ಪೂಜೆ ಇಟ್ಕೋತೀವಿ. ಸಂಪ್ರದಾಯದಂತೆ ನಮ್ಮ ಮನೆ ದೇವರು ಆಂಜನೇಯ. ಹಾಗಾಗಿ ಆಂಜನೇಯನ ಸನ್ನಿಧಿಯಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಪೂಜೆ ನಡೀತಾ ಇರೋದೊಂದು ವಿಶೇಷ ಅಂದ್ಕೊಂಡು ಭಾಗವಹಿಸಿದ್ದೀವಿ. ತುಂಬ ಸಂತೋಷ ಆಗ್ತಾಯಿದೆ. ಇವತ್ತೇನು ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ನಮ್ಮ ನೆಲಮಂಗಲ ಟೌನ್ ವ್ಯಾಪ್ತಿಯ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಮತ್ತು ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಜನತೆಗೆ ಇರಲಿ ಅಂತ ನಾನು ಭಗವಂತನಲ್ಲಿ ಕೇಳ್ತೀನಿ. ಭಕ್ತಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲಮಂಗಲ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ರಾಮ ಮಂದಿರಗಳಲ್ಲಿ ಆಂಜನೇಯ ಸ್ವಾಮಿ ದೇಗುಲಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೆ ಸುಭಿಕ್ಷವಾಗಿ ಮಳೆ ಬೆಳೆ ಆಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಂಡು